ತಪೋನ್ನದ ಮಹಾತಪಸ್ವಿಗಳ ಶ್ರೀಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ವೀರಶೈವ ದರ್ಶನ. ಇದರ ತುಲನಾತ್ಮಕ ಅಧ್ಯಯನ ಮಾಡ್ತಾ ನಾವು ಬೇರೆ ಬೇರೆ ಆಯಾಮಗಳನ್ನು ತುಲನೆ ಮಾಡಿ ಇವತ್ತು ಶಿವ, ಅದರ ಪಂಥಗಳು, ಶೈವ ಪಂಥಗಳು ಮತ್ತು ಆಗಮಗಳನ್ನು ಕುರಿತು ಈ ವೀರಶೈವ ದರ್ಶನದೊಂದಿಗೆ ತುಲನೆ ಮಾಡಬೇಕಾಗಿದೆ. ಬೇರೆ ಬೇರೆ ಅಧಿದೇವತೆಗಳನ್ನು ತೆಗೆದುಕೊಂಡು ಏನೇನು ಆರಾಧನೆ ಮಾಡ್ತಾರೋ ಅವ್ರ ಪ್ರಕಾರ 3 ಪಂಥಗಳಾದದ್ದನ್ನು ನಾವು ನೋಡೀವಿ. ಶಿವನನ್ನು ಆರಾಧನೆ ಮಾಡುವವರು ಶೈವರು, ವಿಷ್ಣುವಿನ ಆರಾಧನೆ ಮಾಡುವವರು ವೈಷ್ಣವರು, ಶಕ್ತಿಯನ್ನು ಆರಾಧನೆ ಮಾಡುವವರು ಶಾಕ್ತರು ಅಂತ ಹೇಳಿ. ಇನ್ನು ಶೈವದೊಳಗೆ ನೋಡಿದ್ರೆ 4 ಪಂಥಗಳು ಬರ್ತಾವೆ. ಶಿವನ ಆರಾಧನೆ ಮಾಡುವವರಲ್ಲಿ 4 ರೀತಿಯ ಪಂಥಗಳು ಕಂಡು ಬರ್ತಾವೆ. ಒಂದನೇದು ಶೈವ ಸಿದ್ಧಾಂತ ಅಂತೇಳಿ ಅಥವಾ ಶೈವ ಪಂಥ ಅಂತೇಳಿ. ಇವರು ಶಿವ ಮತ್ತು ಆತ್ಮ ಅಥವಾ ಜೀವಾತ್ಮ ಮತ್ತು ಪರಮಾತ್ಮ ಇವರ ನಡುವೆ ಭೇದ ಇದೆ ಅಂತೇಳಿ ಹೇಳುವಂತ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟವರು. ಇವರು ದಕ್ಷಿಣ ಭಾರತದೊಳಗೆ ಹೆಚ್ಚದಾರ. ಬಹುತೇಕ ವೇದ ಮತ್ತು ಆಗಮ ಎರಡನ್ನೂ ಅವರು ಅನುಸರಣೆ ಮಾಡೋರದಾರ. ಇದು ಶೈವ ಪಂಥ. ಎರಡನೇದು ಕಾಶ್ಮೀರ್ ಶೈವ ಪಂಥ. ಇವರು ಉತ್ತರ ಭಾರತದಲ್ಲಿ ಹೆಚ್ಚದಾರ. ಸೃಷ್ಟಿ ಮತ್ತು ಸೃಷ್ಟಿಕರ್ತ ಅಥವಾ ಶಿವ ಮತ್ತು ಆತ್ಮ ಇವರ ಎರಡರ ನಡುವೆ ಯಾವುದೂ ಭೇದ ಇಲ್ಲ ಅಂತೇಳಿ ಹೇಳುವಂಥದ್ದು ಇದು ಎರಡನೇ ಪಂಥ. ಇವರು ಅಂದ್ರೆ ಅದ್ವೈತ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥವ್ರು. ಉತ್ತರ ಭಾರತದಲ್ಲಿ ಹೆಚ್ಚು. ವಾಸುಗುಪ್ತರ ಕೆಲವು ಕೃತಿಗಳೇನದಾವೋ ಅದನ್ನ ಕುರಿತು ಅದರಲ್ಲಿ ಈ ಕಾಶ್ಮೀರ್ ಶೈವ ಪಂಥ ಬಂದಿದೆ. ಅಷ್ಟೇ ಅಲ್ಲ, ಶ್ರೀಗಳು ಹೇಳಿದ್ದನ್ನು ನೋಡಿದ್ರ ಚನ್ನ ಬಸವಣ್ಣನವರು ವಚನಗಳನ್ನ ಏನು ಬರೆದ್ರು ಅವರು ಕಾಶ್ಮೀರ್ ಶೈವ ಪಂಥದ ವಿಶ್ಲೇಷಣೆ ಮಾಡಿಯೇ ತಮ್ಮ ವಚನಗಳನ್ನ ರಚನೆ ಮಾಡಿದ್ರಂತೆ ಶ್ರೀಗಳು ಒಂದ್ ಕಡೆ ಒಂದು ಪ್ರವಚನದಲ್ಲಿ ಹೇಳಿದ್ದಿದೆ. ಮೂರನೇದು ವೀರಶೈವ ಅಥವಾ ಲಿಂಗಾಯತ ಅನ್ನುವಂಥ ಸಿದ್ಧಾಂತ ಅಥವಾ ಪಂಥ. ಇದು 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪನೆ ಮಾಡಿದ್ರಂತೇಳಿ. ಇವರು ಇಷ್ಟಲಿಂಗವನ್ನ ಶಿವನ ಸಾಕಾರ ರೂಪದೊಳಗೆ ಆಚರಣೆ ಮಾಡುವಂಥವ್ರು. ಜೀವ ಮತ್ತು ಶಿವರ ಐಕ್ಯ ಅಂದ್ರ ಶಕ್ತಿ ವಿಶಿಷ್ಟಾದ್ವೈತ ಇದಕ್ಕೆ ಸಂಬಂಧಪಟ್ಟವರು. ಇವರು ವೇದಗಳನ್ನ ಮತ್ತು ವರ್ಣಾಶ್ರಮಗಳನ್ನ ವಿರೋಧ ಮಾಡುವಂತ ಪಂಥಕ್ಕೆ ಸಂಬಂಧಪಟ್ಟವರು. ಇವರು ವೀರಶೈವ ಸಿದ್ಧಾಂತ ಅಂದ್ರೆ ನಮ್ಮ ವೀರಶೈವ ದರ್ಶನ ಏನಿದೆ ಈ ಪುಸ್ತಕ, ಈ ಗ್ರಂಥಕ್ಕೆ ಸಂಬಂಧಪಟ್ಟಂತವ್ರು ಇವರು. 4ನೇ ಸಂಪ್ರದಾಯ, 4ನೇ ಪಂಥ ಇದು ನಾಥ ಪಂಥ. ಉತ್ತರ ಭಾರತದಲ್ಲಿದೆ, ಕರ್ನಾಟಕದಲ್ಲಿ ಸಾಕಷ್ಟು ಈ ಪಂಥದ ಅನುಯಾಯಿಗಳದಾರ. ಮತ್ಸ್ಯೇಂದ್ರನಾಥ ಮತ್ತು ಗೋರಖನಾಥ ಅಂತ ಹೇಳಿ ನಾವು ನೋಡ್ತೇವಿ ನಾಥ ಪಂಥದ ಗಣ್ಯರು. ಇವರು ಇದನ್ನ ಅನುಸರಣೆ ಮಾಡಿದವರು, ಪ್ರತಿಪಾದಕರು. ಇವರು ಕುಂಡಲಿನಿ ಜಾಗೃತಿ ಮಾಡ್ಕೊಡೋ ಅಂದ್ರೆ ಹಠಯೋಗ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು. ಇದಕ್ಕಿಂತ ಮುಂಚೆ ವೀರಶೈವ ಸಂಪ್ರದಾಯ ಏನಿದೆ ಪಂಥ, ಇದು ಶಿವಯೋಗ ಪಂಥದವರು, ಅದನ್ನು ಪ್ರತಿಪಾದನೆ ಮಾಡೋರು. 4ನೇದು ಈ ನಾಥ ಪಂಥದವರು ಹಠಯೋಗ ಪ್ರತಿಪಾದನೆ ಮಾಡೋರು. ಉತ್ತರ ಭಾರತದಲ್ಲಿ ಬಹಳ ಹೇರಳವಾದಂತಹ ಸಂಖ್ಯೆ ಇದೆ. ಇವರು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳುವ ವಿಧಾನವನ್ನು ಹೇಳ್ತಾರ ಮತ್ತು ಸಜೀವ ಮುಕ್ತಿಯನ್ನ ಅಂದ್ರೆ ಜೀವನ್ ಮುಕ್ತಿಯನ್ನು ಕುರಿತು ಹೇಳುವಂತ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥದ್ದು ಇದು ನಾಥ ಸಂಪ್ರದಾಯ. ಇನ್ನು ಶೈವವನ್ನು ನೋಡಿದೀವಿ ಅಂದ್ರ ಅವರಿಗೆ ಬೇಕಾದಂಥ ಗ್ರಂಥಗಳು ಅಥವಾ ಸಾಹಿತ್ಯವನ್ನು ನಾವು ಆಗಮಗಳು ಅಂತ ಕರಿತೇವೆ. ಅದೇ ರೀತಿ ಆಗಮಗಳನ್ನು 3 ಪ್ರಕಾರವಾಗಿ ವರ್ಗೀಕರಣ ಮಾಡಲಾಗಿದೆ. ಇಲ್ಲಿ 2 ಪ್ರಕಾರದ ವರ್ಗೀಕರಣ ಬರ್ತಾವೆ. ನೆಕ್ಸ್ಟ್ ಸ್ಲೈಡ್. ಒಂದು ಕಡೆ 3 ಪ್ರಕಾರದ ವರ್ಗೀಕರಣ, ಒಂದು ಆಧಾರಿತವಾಗಿ, ಮತ್ತೊಂದು ಕಡೆ 6 ಪ್ರಕಾರದ ವರ್ಗೀಕರಣ. ಈ 3 ಪ್ರಕಾರದ ವರ್ಗೀಕರಣದೊಳಗೆ ಏನ್ ಬರ್ತೈತಿ ಅಂದ್ರ ಆಗಮಗಳನ್ನ ಶೈವಾಗಮಗಳು, ವೈಷ್ಣವಾಗಮಗಳು ಮತ್ತು ಶಾಕ್ತಾಗಮಗಳು ಅಂತೇಳಿ 3 ಪ್ರಕಾರವಾಗಿ ಕರೆದ್ರು. ಶಿವನನ್ನ ಕುರಿತು, ವಿಷ್ಣುವಿನ ಕುರಿತು ಮತ್ತು ಶಕ್ತಿಯನ್ನು ಕುರಿತು. ಮತ್ತೊಂದು ಪ್ರಕಾರದ ವರ್ಗೀಕರಣದೊಳಗೆ 6 ಪ್ರಕಾರವನ್ನು ಮಾಡ್ತಾರ. ಶೈವಾಗಮಗಳು, ಶಕ್ತಾಗಮಗಳು, ವೈಷ್ಣವಾಗಮಗಳು, ಗಣಪತ್ಯ ಆಗಮಗಳು, ಸೌರ್ಯ ಆಗಮಗಳು ಮತ್ತು ಕೌಮಾರ ಆಗಮಗಳು ಅಥವಾ ಸ್ಕಂದ ಆಗಮಗಳು ಅಂತ ಹೇಳಿ. ಇದು 6 ಪ್ರಕಾರದ ವರ್ಗೀಕರಣ ಮತ್ತೊಂದು ರೀತಿಯಲ್ಲಿ. ಇನ್ನು ನಾವು ಒಂದೊಂದು ಆಗಮಗಳನ್ನು ನೋಡ್ತಾ ಹೋದಿವಿ ಅಂದ್ರ ಶೈವ ಆಗಮಗಳನ್ನ ನಾವು ಕುರಿತು ಇವತ್ತು ಅವುಗಳನ್ನ ಸ್ಥೂಲ ರೀತಿಯಲ್ಲಿ ಅವುಗಳ ವರ್ಗೀಕರಣವನ್ನು ನೋಡ್ಬೇಕಾಗಿದೆ. ಶೈವ ಆಗಮಗಳಲ್ಲಿ ಮತ್ತೆ 2 ಪ್ರಕಾರಗಳನ್ನು ಮಾಡಿದ್ರು. ಒಟ್ಟು ಶೈವ ಆಗಮಗಳು 28, ಒಟ್ಟು ಶಾಕ್ತಾಗಮಗಳು 64, ಒಟ್ಟು ವೈಷ್ಣವಾಗಮಗಳು 108. ಶೈವಾಗಮಗಳಲ್ಲಿ 2 ವಿಧ ಮತ್ತು ಪ್ರಭೇದಗಳನ್ನು ಮಾಡಿದರು. ಶಿವಭೇದ ಆಗಮಗಳು, ಶಿವಭೇದ ಆಗಮಗಳು ಇವು 10 ಮತ್ತು ರುದ್ರ ಭೇದಾಗಮಗಳು ಇವು 18. ಅವುಗಳ ಹೆಸರುಗಳನ್ನು ನೋಡಿಬಿಡೋಣ. ಶಿವಭೇದ ಆಗಮಗಳಲ್ಲಿ ಈ ಒಟ್ಟು 10ರಲ್ಲಿ ಮೊದಲನೇದು ಕಾಮಿಕ, ಯೋಗಜ, ಚಿಂತ, ಕರಣ, ಅಜಿತ, ದೀಪ್ತ, ಸೂಕ್ಷ್ಮ, ಸಹಸ್ರ, ಅಂಶುಮತ್,
ಸುಪ್ರಭೇದಾಗಮ. ಇವು 10 ಪ್ರಕಾರದ ಆಗಮಗಳು ಶಿವಭೇದ ಆಗಮಗಳಲ್ಲಿ ಮೊದಲನೇ ವರ್ಗೀಕರಣದಲ್ಲಿ ಬಂತು. ಇನ್ನು ಎರಡನೇ ವರ್ಗೀಕರಣದೊಳಗೆ ರುದ್ರಭೇದಾಗಮಗಳು ಇಲ್ಲಿ 18. ಅವುಗಳ ಹೆಸರು ವಿಜಯಾಗಮ, ನಿಶ್ವಾಸ, ಸ್ವಯಂಭು, ಅನಲ, ವೀರ ಅಥವಾ ವೀರಭದ್ರ ಅಂತ ಹೇಳಿ ಕರೀತಾರೆ. ರೌರವ, ಮುಕುಟ, ವಿಮಲ, ಚಂದ್ರಜ್ಞಾನ, ಮುಖಬಿಂಬ, ಪ್ರದ್ಗೀತ, ಲಲಿತ, ಸಿದ್ಧ, ಸಂತಾನ, ಸರ್ವೋಕ್ತ, ಪರಮೇಶ್ವರಾಗಮ, ಕಿರಣಾಗಮ ಮತ್ತು ವಾತುಲಾಗಮ. ಇದು ಕೊನೆಯದ್ದು ವಾತುಲಾಗಮ. ನಾವು ವಿಶೇಷವಾಗಿ ಪದೇ ಪದೇ ಹೇಳಿದ್ದನ್ನು ನೋಡೇವಿ. ಕಾಮಿಕಾದಿಂದ ಹಿಡ್ಕೊಂಡು ವಾತುಲಾಗಮಗಳವರೆಗೆ ಅಂತ ಹೇಳಿ, ಅಂದ್ರೆ ವಾತುಲಾಗಮಗಳ ಕೊನೆಯದ್ದು. ಈ ಆಗಮಗಳ ಕೊನೆ ಹಂತದಲ್ಲಿ ಅದಕ್ಕೆ ಆಗಮ ಅಂತ ಹೇಳಿ ಕರೀತಾರೆ. ಇದು ವಾತುಲಾಗಮ. ಇಲ್ಲಿವರೆಗೂ ಆಗಮಗಳು ಬಂದು, ಆದ್ರೆ ಅವು ಸ್ಪಷ್ಟವಾಗಿ ಅರಳಿದ್ದು ಕಂಡು ಬಂದಿಲ್ಲ. ಅವುಗಳ ವಿವರಣೆ ಹೆಚ್ಚು ಮುಂದುವರೆದದ್ದು ವೈಜ್ಞಾನಿಕವಾದದ್ದು ಕಂಡು ಬರಲಿಲ್ಲ. ಈ ಆಗಮಾಂತ ಅದರ ಕೊನೆಗೆ ವಾತುಲ ಆಗಮದ ಕೊನೆಗೆ ಏನು ಆರಂಭ ಆಕೈತಿ ಅದು ವೀರಶೈವ ಸಿದ್ಧಾಂತ ಅಥವಾ ವೀರಶೈವ ಪಂಥ. ಇದನ್ನ ನಾವು ವೀರಶೈವ ದರ್ಶನದಲ್ಲಿ ನೋಡ್ಬೇಕಾಗಿದೆ ಅಂತ ಹೇಳಿ ಇದನ್ನ ಆಗಮ ಅಂತಂತೂ ಕರೀತಾರೆ. ವೀರಶೈವ ಸಂಪ್ರದಾಯವನ್ನ ಆಗಮ ಅಂತಂತೂ ಕರೀತಾರೆ. ಇದು ಹೆಚ್ಚು ಸ್ಪಷ್ಟವಾಗಿ ಅರಳಿದ್ದೆಲ್ಲಿ ಕಂಡು ಬರ್ತೈತೆ ಅಂದ್ರೆ ಈ ವೀರಶೈವ ಪಂಥದಲ್ಲಿ. ಇನ್ನ ಈ ಶೈವಾಗಮಗಳು ಎಲ್ಲಿಂದ ಬಂದು ಅಂತ ಹೇಳಿ ನೆಕ್ಸ್ಟ್ ಲೈನ್. ಈ ಶೈವಾಗಮಗಳು ಎಲ್ಲಿಂದ ಬಂದು ಅಂತ ಹೇಳಿಕ್ಕೆ ಕೆಲವೊಂದು ಪೌರಾಣಿಕ ಅದಾವ, ಕೆಲವೊಂದು ವಾಸ್ತವಿಕ ವಿಧಾನಗಳದಾವ. ಈ 28 ಆಗಮಗಳು ಶಿವನ 5 ಮುಖಗಳಿಂದ ಹೇಳಲ್ಪಟ್ಟಿವೆ ಅಂತ ಹೇಳುವಂತ ಒಂದು ಸಂಪ್ರದಾಯ ಇದೆ. ಶಿವನಿಗೆ 5 ಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ್ ಅಂತ ಹೇಳಿ. ಮೊದಲನೇದು ಸದ್ಯೋಜಾತ. ಈ ಮುಖದಿಂದ ಕಾಮಿಕಾದಿಂದ, ಶಿವಭೇದ ಆಗಮಗಳಲ್ಲಿ ಕಾಮಿಕಾದಿಂದ ಹಿಡಿಕೊಂಡು ಅಜಿತ ಇದರವರೆಗೂ ಈ ಆಗಮಗಳು, ಶಿವಭೇದ ಆಗಮಗಳು ಸದ್ಯೋಜಾತ ಮುಖದಿಂದ ಹೇಳಲ್ಪಟ್ಟಿವೆ ಅಂತ ಹೇಳಿ, ಇದು ಕೌಶಿಕ ಋಷಿಗೆ ಹೇಳಲ್ಪಟ್ಟಿವೆ ಅಂತ ಹೇಳಿ ಒಂದ್ ಕಡೆ ಬಂತು. ಎರಡನೇದು ವಾಮದೇವ. ಈ ಮುಖದಿಂದ ದೀಪ್ತ ಹಿಡ್ಕೊಂಡು ಸುಪ್ರಭೇದ ಆಗಮ, ಅಂದ್ರ ಶಿವಭೇದ ಆಗಮಗಳ ಉಳಿದ ಭಾಗ. ಇವೆಲ್ಲವೂ ಎರಡನೇ ಮುಖ ವಾಮದೇವ ಮುಖದಿಂದ ಹೇಳಲ್ಪಟ್ಟಿವೆ ಅಂತೇಳಿ, ಇವು ಕಶ್ಯಪ ಋಷಿಗೆ ಹೇಳಲ್ಪಟ್ಟಿವೆ ಅಂತೇಳಿ ಒಂದ್ ಕಡೆ ಪ್ರಸ್ತಾಪ ಆಯ್ತು. ಮೂರನೇದು ಅಘೋರ. ಇವು ರುದ್ರ ಭೇದಾಗಮಗಳ ವಿಜಯ ಹಿಡ್ಕೊಂಡು ವೀರ ಅಥವಾ ವೀರಭದ್ರ ಇಲ್ಲಿವರೆಗೂ, ಅಂದ್ರ ವಿಜಯ, ನಿಶ್ವಾಸ, ಸ್ವಯಂಭು, ಸ್ವಯಂಭು, ಅನಲ, ವೀರ, ರೌರವ ಇಲ್ಲಿಯವರೆಗೂ, ವೀರ ಅಥವಾ ವೀರಭದ್ರ ಇಲ್ಲಿವರೆಗೂ ಭಾರದ್ವಾಜ ಋಷಿಗಳಿಗೆ ಹೇಳಲ್ಪಟ್ಟಿವೆ ಅಂತ ಹೇಳಿ ಬಂತು. ಇನ್ನ ತತ್ಪುರುಷ, 4ನೇ ಮುಖ ತತ್ಪುರುಷ. ಈ ಮುಖದಿಂದ ರೌರವ, ರುದ್ರ ಭೇದಾಗಮದಲ್ಲಿ ರೌರವ ಹಿಡ್ಕೊಂಡು ರೌರವ, ಮುಕುಟ, ವಿಮಲ, ಚಂದ್ರಜ್ಞಾನ ಮತ್ತು ಮುಖಬಿಂಬ ಇವುಗಳು ಹೇಳಲ್ಪಟ್ಟಿವೆ. ಇವು ಗೌತಮ ಋಷಿಗೆ ಹೇಳಲ್ಪಟ್ಟಿವೆ ಅಂತ ಹೇಳಿ ಬಂತು. ಇನ್ನು ಕೊನೆಯದು ಈಶಾನ. ಇದು ಉಳಿದ ಅಂದ್ರೆ ಪ್ರದ್ಗೀತ ಹಿಡ್ಕೊಂಡು ವಾತುಲಾಗಮಗಳವರೆಗೂ ಈಶಾನ್ಯಕ್ಕೆ ಬಹಳ ಮಹತ್ವವನ್ನು ಕೊಟ್ಟರು. ಇದು 5ನೇ ಮುಖ, ಮೇಲಿನ ಮುಖ. ಇದು ಹೆಚ್ಚು ಪವರ್ಫುಲ್, ಶಕ್ತಿದಾಯಕ ಅಂತೇಳಿ ಹೇಳ್ತಾರ. ಈ ಈಶಾನ್ಯ ಅನ್ನೋದು ಈ ಮುಖದಿಂದ ಈ ಉಳಿದ ಎಲ್ಲ ಆಗಮಗಳು ಹೇಳಲ್ಪಟ್ಟಿವೆ ಅಂತ ಹೇಳಿ, ಇದನ್ನ ಅಗಸ್ತ ಋಷಿಗಳಿಗೆ ಹೇಳಲ್ಪಟ್ಟಿವೆ ಅಂತ ಹೇಳಿ ಹೇಳ್ತಾರೆ. ಅಂದ್ರ ಶಿವನ 5 ಮುಖಗಳಿಂದ ಈ ಆಗಮಗಳು ಹೇಳಲ್ಪಟ್ಟಿವೆ ಅಂತ ಹೇಳಿ ಅನ್ನುವಂಥದ್ದು ಒಂದು ಸಂಪ್ರದಾಯ. ಇನ್ನು 2ನೇ ಪ್ರಕಾರ ನೋಡಿದೀವಿ ಅಂದ್ರೆ ನಾವು ಶಕ್ತಾಗಮಗಳು. ಶಕ್ತಿಯನ್ನ ಆರಾಧನೆ ಮಾಡಲಿಕ್ಕೆ ಏನು ಸಾಹಿತ್ಯ ಇದೆ, ಏನು ಗ್ರಂಥಗಳಿವೆ, ಏನು ವ್ಯಾಖ್ಯಾನಗಳು ಕೊಡಲ್ಪಟ್ಟಿವೆ ಶಾಕ್ತರಿಗೆ, ಅವುಗಳನ್ನ ಶಾಕ್ತ ಆಗಮಗಳು, ಶಕ್ತಾಗಮಗಳು ಅಂತೇಳಿ ಕರೀತಾರೆ. ಇವುಗಳಲ್ಲಿ ಮೂಲತಃ 3 ಭಾಗ. ಒಂದು ಕೌಲ, ಇದು ಕುಲ ಅನ್ನುವಂಥ ಸಂಬಂಧಪಟ್ಟಂಥದ್ದು. 2ನೇದು ಶ್ರೀವಿದ್ಯಾ ಅಂತ ಹೇಳಿ. 3ನೇದು ಕಾಳಿ ಅಥವಾ ತಾರಾ ಸಂಪ್ರದಾಯ. ಈ 3 ಸಂಪ್ರದಾಯಗಳ ಪ್ರಕಾರ ಇವುಗಳ ವಿಭಜನೆ ಮಾಡಲಾಗಿದೆ. ಶಕ್ತಾಗಮಗಳಲ್ಲಿ ಮತ್ತೊಂದು ರೀತಿಯ ಒಂದು ಕ್ಲಾಸಿಫಿಕೇಶನ್ ಇದೆ. ಒಂದು ಪ್ರಕಾರ ಗ್ರಂಥಗಳ ಆಧಾರಿತವಾಗಿ ಕೌಲ, ಶ್ರೀವಿದ್ಯಾ ಮತ್ತು ಕಾಳಿ ಅಥವಾ ತಾರಾ ಸಂಪ್ರದಾಯ. ಇನ್ನೊಂದು ಪ್ರಕಾರದ ವಿಭಾಗೀಕರಣದೊಳಗ ಊರ್ಧ್ವಮ್ನಯ ಮತ್ತು ಅಧೋಮ್ನಯ ಅಂತ ಹೇಳಿ. ಶಕ್ತಿ ಅಂದ್ರೆ ಕುಂಡಲಿನಿ ಶಕ್ತಿ, ಆರೋಹಣ ಕ್ರಮ ಮತ್ತು ಅವರೋಹಣ ಕ್ರಮ. ಇವನ್ನ ಶಟಸ್ಥಳದಲ್ಲಿ ಸೈತ್ಯಕ ವೀರಶೈವ ದರ್ಶನದ ಶಟಸ್ಥಳದಲ್ಲಿ ಕುರಿತ ಆರೋಹಣ ಕ್ರಮ ಮತ್ತು ಅವರೋಹಣ ಕ್ರಮ 2 ಅದಾವ. ಆದ್ರೆ ಆರೋಹಣ ಕ್ರಮ ಹೆಚ್ಚು ಪ್ರಚಲಿತ. ಈ ಕ್ರಮದ ಮುಖಾಂತರ ವರ್ಗೀಕರಣ ಮಾಡುವಂತಹದ್ದು ಒಂದು. 3ನೇದು ವಿಧಾನಗಳ ಮುಖಾಂತರ.
ಯಾವ ರೀತಿಯ ಅನುಸಂಧಾನ ಮಾಡ್ತೇವೋ ಆ ವಿಧಾನದ ಪ್ರಕಾರ ಮತ್ತೆ ಬೇರೆ ಪ್ರಕಾರದ ವರ್ಗೀಕರಣ ಇದೆ. ಇದು ಶಾಕ್ತದಲ್ಲಿ, ಶಾಕ್ತ ಆಗಮಗಳಲ್ಲಿ ಕೌಲಾಗಮಗ, ಮಿಶ್ರಾಗಮ, ಸಮಯ, ಯಮಲ ಮತ್ತು ಸಿದ್ಧಾಂತ ಅಂತ ಹೇಳಿ. ಇದು ಕೌಲ ಆಗಮನದೊಳಗೆ ಮಕರವನ್ನು ಕುರಿತು ಹೇಳ್ತಾರೆ. ಅಲ್ಲಮ ಪ್ರಭುದೇವರ ಒಂದು ವಚನದಲ್ಲಿಯೂ ಬಂತು. ಎರಡನೇದು ಮಿಶ್ರ, ಇಲ್ಲಿ ಯಂತ್ರ ಮತ್ತು ಮಂತ್ರಗಳನ್ನು ಕುರಿತು ಹೇಳಲ್ಪಟ್ಟಿದೆ. ಮೂರನೇದು ಸಮಯ, ಇದು ಹೆಚ್ಚು ಆಧ್ಯಾತ್ಮಿಕವಾದಂತಹದ್ದು. ಧ್ಯಾನ ಮತ್ತು ಯೋಗಗಳನ್ನು ಕುರಿತು ಹೇಳಲ್ಪಟ್ಟಿದೆ. ಇದು ಶ್ರೀವಿದ್ಯೆ, ಆಗಳೇನು ಕ್ಲಾಸಿಫೈ ಮಾಡಿದ್ವಿ ಗ್ರಂಥಗಳನ್ನು ಕುರಿತು, ಶ್ರೀವಿದ್ಯಾ ಅಥವಾ ಶ್ರೀ ಚಕ್ರಗಳನ್ನು ಕುರಿತು ಹೇಳಲ್ಪಟ್ಟಂತದ್ದು ಇದು ಸಮಯ. ಮೂರನೇದು ಆಯ್ತು. ನಾಲ್ಕನೇದು ಯಮಲ, ಇದು ಶಿವ ಮತ್ತು ಶಕ್ತಿಯರ ಇವರನ್ನ ಅರಿವು ಮತ್ತು ಶಕ್ತಿ, ಜ್ಞಾನ ಮತ್ತು ಶಕ್ತಿಯ ಒಂದು ಸಂಯೋಜನೆ ಪ್ರಕಾರ ಇದನ್ನು ಕನ್ಸಿಡರ್ ಮಾಡ್ತಾರ, ಪರಿಗಣನೆ ಮಾಡ್ತಾರ. ಇದರಲ್ಲಿ ಮತ್ತೆ ರುದ್ರ ಯಮಲ, ಬ್ರಹ್ಮ ಯಮಲ ಮತ್ತು ವಿಷ್ಣು ಯಮಲ ಅಂತ ಹೇಳಿ ಬರ್ತಾವು. ಐದನೇದು ಸಿದ್ಧಾಂತ, ಇದು ಜ್ಞಾನ ಅಥವಾ ಅರಿವು ಮತ್ತು ಸೃಷ್ಟಿ ಇವುಗಳ ಸಂಯೋಜನೆ ಅಂತ ಕೊಡ್ತೈತಿ, ಅಥವಾ ಶಿವ ಮತ್ತು ಶಕ್ತಿಯರ ಸಾಮರಸ್ಯವನ್ನು ಕುರಿತು ಹೇಳುವಂತಹದ್ದು ಸಿದ್ಧಾಂತ. ಇಲ್ಲಿ ವೀರಶೈವ ದರ್ಶನ ಏನಿದೆ ಇದು ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು. ಇನ್ನ ಕಾಲ ಆದ್ಮೇಲೆ ಶ್ರೀವಿದ್ಯಾ ಮತ್ತು ಕಾಳಿ ತಾರಾ ಸಂಪ್ರದಾಯದೊಳಗೆ ಏನು ಶಾಕ್ತ ಆಗಮಗಳದಾವ, ಇದು ಬಹಳ ಮಹತ್ವದ. ಯಾಕಂದ್ರೆ ಇದು ತಪೋನಕ್ಕೆ ಸ್ವಲ್ಪ ಮಟ್ಟಿಗೆ ಸಂಬಂಧಪಟ್ಟದ್ದಿದೆ. ಈ ಶ್ರೀವಿದ್ಯಾದೊಳಗ ತ್ರಿಪುರ ಸುಂದರಿ ಅನ್ನುವಂತ ಒಂದು ಶಕ್ತಿ, ಅದನ್ನ ಶ್ರೀ ಚಕ್ರಗಳ ಮುಖಾಂತರ ಹೇಳಲ್ಪಟ್ಟಿದೆ. ಇಲ್ಲಿ ಲಲಿತಾ ಸಹಸ್ರನಾಮ ಅಂತೇಳಿ ನಾವು ನೋಡ್ತೇವೆ. ಇತ್ತೀಚೆಗೆ ತಾಯಂದರು ಒಂದು ಗುಂಪು ಮಾಡಿಕೊಂಡು ಈ ಲಲಿತಾ ಸಹಸ್ರಾರ 1000 ಸ್ತೋತ್ರಗಳನ್ನು ಹೇಳುವಂತ ಒಂದು ಪದ್ಧತಿ ಏನ್ ಬಂದಿದೆ ಅದು ಅಗಸ್ತ್ಯರಿಗೆ ಹೇಳಲ್ಪಟ್ಟಿದ್ದು. ಅಗಸ್ತ್ಯರು ಇದನ್ನು ಕೊಟ್ರ ಅಂತೇಳಿ ಹೇಳ್ತಾರ. ಇದು ಬ್ರಹ್ಮಾಂಡ ಪುರಾಣಕ್ಕೆ ಸಂಬಂಧಪಟ್ಟಂಥದ್ದು. ಪುರಾಣಗಳ 18 ಪುರಾಣಗಳು ನೋಡಿದಾಗ ಇದು ಬ್ರಹ್ಮಾಂಡ ಪುರಾಣಗಳಲ್ಲಿ ಬಂತು. ಇದ್ರೊಳಗೆ ಅವ್ರು ಏನ್ ಹೇಳ್ತಾರಂದ್ರ 8 ಜನ ಶಕ್ತಿ ದೇವತೆಯರು ಈ 1000 ಸಹಸ್ರ ನಾಮಗಳನ್ನು 1000 ನಾಮಗಳನ್ನು ಕೊಟ್ರ ಅಂತೇಳಿ ಹೇಳ್ತಾರ. ದಿವ್ಯ ದೇವಾಲಯವನ್ನ ಸ್ಥಾಪನೆ ಮಾಡ್ಬೇಕಾತಂದ್ರ ಈ 8 ವಾಗ್ದೇವಿಯರ ಶಕ್ತಿಗಳು ಇದನ್ನು ಕುರಿತು ಶ್ರೀಗಳು ಅದನ್ನು ಉಪಯೋಗ ಮಾಡಿದಂತದ್ದಿದೆ. ಇಲ್ಲಿ ಗೋಪುರ ಏನಿದೆ, ಗೋಪುರದೊಳಗೆ 2ನೇ ಗೋಪುರದೊಳಗ ಈ 8 ಶಕ್ತಿ ದೇವತೆಯನ್ನು ಕುರಿತು ಅಲ್ಲಿ ಸ್ಥಾಪನೆ ಮಾಡಿದಂತದ್ದಿದೆ. ಆ 8 ಶಕ್ತಿ ದೇವತೆಗಳ ಹೆಸರು ವಶಿನಿ, ಕಾಮೇಶ್ವರಿ, ಮೋಹಿನಿ, ವಿಮಲ, ಅರುಣ, ಜಯನಿ, ಸರ್ವೇಶ್ವರಿ ಮತ್ತು ಕೌಲಿನಿ. ಈ 8 ಶಕ್ತಿ ದೇವತೆಗಳು 1000 ನಾಮಗಳನ್ನು ಕೊಟ್ಟಂತವ್ರು. ಇದನ್ನ ದಿವ್ಯ ದೇವಾಲಯದಲ್ಲಿ ಅದ್ರ ಗೋಪುರದಲ್ಲಿ ಅಳವಡಿಸಲಾಗಿದೆ. ಶ್ರೀಚಕ್ರ ಅಂತ ಏನ್ ಬಂತು, ಅಥವಾ ತ್ರಿಪುರ ಸುಂದರಿ ರಹಸ್ಯ ಅಂತ ಏನ್ ಬಂತು, ಈ ಅಲ್ಲಿ ಇಲ್ಲಿ ನಾವು ಫಲಕಗಳು ನೋಡ್ತೇವೆ. ಈ ಶಕ್ತಿಯ ಆರಾಧನೆ ಮಾಡೋರು ಈ ಚಿತ್ರಗಳನ್ನ ತೆಗಿತಾರೆ. ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋಬೇಕಂತಂದ್ರ 6 ತ್ರಿಕೋಳನ್ನ ತೆಗಿತೇವೆ, ಮೇಲ್ಮುಖ ಮತ್ತು ಕೆಳಮುಖ. ಒಂದೊಂದು ತ್ರಿಕೋಣದೊಳಗ ಒಂದೊಂದು ಮಂತ್ರವನ್ನ ನಾಮ್, ಮಾಮ್, ಶೀಮ್, ವಾಮ್, ಯಾಮ್ ಅಂತೇಳಿ. ಕೆಲವೊಂದ್ ಕಡೆ ಶ್ರೀ ಗುರು ಬಸವ ಅಂತೇಳಿ ಬರೆಯವರು ಅದಾರ. ಈ ಷಟ್ಕೋನವನ್ನ ವರದಿ ಮಾಡುವಂತದಂದ್ರ ಪರಮಾತ್ಮನನ್ನ ಸುತ್ತುವರೆದಂತ ವಿಷಯಗಳನ್ನು ಕುರಿತು ನಾವು ಹೇಳ್ಬೇಕಾರೆ ಈ ರೀತಿ ನಾವು ಹೇಳ್ತೇವೆ. ಅಂದ್ರ ಶಕ್ತಿ ಸಂಗ್ರಹಣಕ್ಕೆ ಇವು ಬೇಕಂತೇಳಿ. ಇಷ್ಟಲಿಂಗಕ್ಕೆ ಆ ಸ್ವರೂಪ ಯಾಕೆ ಬಂತು ಅಂತ ಹೇಳ್ಬೇಕಾರಂದ್ರೆ ಶಿವಯೋಗ ರಹಸ್ಯದಲ್ಲಿಯೂ ಇದು ಬಂತು. ಊರ್ಧ್ವ ತ್ರಿಕೋಣ ಮತ್ತು ಅಧೋ ತ್ರಿಕೋಣ, ಅಂದ್ರೆ ಇಲ್ಲಿ ಊರ್ಧ್ವಮನಯ ಮತ್ತು ಅರ್ಧೋಮನಯ ಅಂತೇಳಿ ಏನ್ ಬಂತು. ನಾವು ಶಕ್ತಿ ಅಂದ್ರ ನಮ್ಮಲ್ಲಿ ಈ ವೀರಶೈವ ದರ್ಶನವನ್ನು ನೋಡಿದ್ರ ಶಕ್ತಿ ವಿಶಿಷ್ಟ ಅದ್ವೈತ ಇದು. ಇಲ್ಲಿ ಶಕ್ತಿ ಮತ್ತು ಶಿವರ ಸಂಯೋಜನೆಯನ್ನು ಕುರಿತು ಹೇಳಿದಂತಹದ್ದು. ಇದರೊಳಗೆ ಇದನ್ನು ಅಳವಡಿಸಿಕೊಂಡಂತಹದ್ದಿದೆ. ಇನ್ನು ದಿವ್ಯ ದೇವಾಲಯವನ್ನ ನೋಡಿದ್ವಿ ಅಂತಂದ್ರ ಶ್ರೀಗಳು ಯಾವುದೇ ಒಂದು ಧರ್ಮದ ಪ್ರಣಾಳಿಕೆ, ನಂಬಿಕೆ, ಆಚರಣೆ ಅವುಗಳ ಸಂಪ್ರದಾಯಕ್ಕೆ ವಿರೋಧವಾಗದಂತೆ ಅದನ್ನು ಮಾಡಿದರು. ಉದಾಹರಣೆಗೆ ವೀರಶೈವ ದರ್ಶನವನ್ನು ನಾವು ತೆಗೆದುಕೊಂಡ್ವಿ ಅಂದ್ರೆ ಇವತ್ತಿನ ಪರ್ಟಿಕ್ಯುಲರ್ ವಿಷಯ ವೀರಶೈವ ಸಿದ್ಧಾಂತ ಏನ್ ಹೇಳ್ತೈತೆ ಅಂದ್ರೆ ವಚನಕಾರರು ಶಿವಯೋಗಿಗಳು ಏನ್ ಹೇಳ್ತಾರ ಅಂದ್ರ ಈ ಮಂದಿರವನ್ನ ಅವರು ವಿರೋಧ ಮಾಡ್ತಾರ. ಮಂದಿರಕ್ಕೆ ಹೋಗೋದು, ಯಾಕಂದ್ರೆ ಒಂದು ಕಾಲದಲ್ಲಿ ಮಂದಿರಗಳು ಏನಾಗಿದ್ವು ಅಂದ್ರ ಶಿಕ್ಷಣ ಕೇಂದ್ರಗಳಾಗಿದ್ವು, ಅವು ಚಿಕಿತ್ಸಾ ಕೇಂದ್ರಗಳಾಗಿದ್ವು, ಅವು ಸಂಸ್ಕೃತಿಯ ಕೇಂದ್ರಗಳಾಗಿದ್ವು. ಆದ್ರ ಬರಬರ್ತ ಏನಾತಂದ್ರ 12ನೇ ಶತಮಾನದೊಳಗ ಅವು ಶೋಷಣೆಯ ಕೇಂದ್ರಗಳಾದವು. ಅಂದ್ರ ಸುಲಿಗೆ ಮತ್ತು ಇಂತಿಂತ ಜಾತಿಯವರಿಗೆ ಒಳ ಪ್ರವೇಶ ಇಲ್ಲ ಅನ್ನುವಂಥದ್ದು ಇಲ್ಲೆಲ್ಲ ಬಂದದಕ್ಕೆ ಶರಣರು ಈ ಮಂದಿರ ವ್ಯವಸ್ಥೆಯನ್ನ, ದೇವಾಲಯ ವ್ಯವಸ್ಥೆಯನ್ನ ವಿರೋಧ ಮಾಡಿದ್ರು. ನಮ್ಮಲ್ಲಿ ದೇಹವೇ ದೇವಾಲಯ ಅನ್ನುವಂಥದ್ದು ಈ ವೀರಶೈವ ದರ್ಶನದಲ್ಲಿ ಏನ್ ಬಂತು. ಇದನ್ನ ವಿರೋಧವಾಗದಂತೆ ಶ್ರೀಗಳು ಈ ದಿವ್ಯ ದೇವಾಲಯವನ್ನು ಸ್ಥಾಪನೆ ಮಾಡ್ಯಾರ. ಒಂದು ಅಂಶ. ಒಂದನೇದಾಗಿ ಅಲ್ಲಿ ಮೂರ್ತಿ ಪೂಜೆ ಇಲ್ಲ, ಒಳಗಡೆ ಯಾವುದೇ ಮೂರ್ತಿ ಆಕಾರ ಉಳ್ಳಂತ ಯಾವುದೇ ಮೂರ್ತಿ ಇಂಥದ್ದು ಇಲ್ಲ.
ಎರಡನೇದು ಅಲ್ಲಿ ಯಾವುದೇ ಸಂಪ್ರದಾಯಗಳಿಲ್ಲ, ತೆಂಗಿನಕಾಯಿ ಹೊಡೆಯಂಗಿಲ್ಲ, ಧೂಪ ದೀಪ ಗಂಟಿ ಅವು ಇಲ್ಲ, ಕೇವಲ ಮಂತ್ರಗಳಿವೆ. ಇದು ಒಂದನೇದು. ಎರಡನೇದು ಅಲ್ಲಮ ಪ್ರಭುದೇವರ 2 ವಚನಗಳನ್ನ ಅಲ್ಲಿ ಶ್ರೀಗಳ ಇಟ್ಟಾರ. ಶತದಳ ಶತಲಿಪಿ ಅಂತೇಳಿ ಒಂದು ಬಂತು. ಅಲ್ಲಮ ಪ್ರಭುದೇವರ 2 ವಚನಗಳನ್ನ ಇಲ್ಲಿ ಮುಂಭಾಗಕ್ಕೆ ಅಲ್ಲಿ ಇಟ್ಟಂತದ್ದಿದೆ. ಅಂದ್ರ ವ್ಯೋಮಕಾಯಧಾರಿ. ಇಲ್ಲಿ ವ್ಯೋಮಕಾಯ ಅಂದ್ರ ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಶ್ರೀಗಳು ಪದೇ ಪದೇ ಹೇಳಿದ್ದಿದೆ ಬಯಲ ಒಡಲಿಗ ಅಂತ ಹೇಳಿ. ವ್ಯೋಮ ಅಂದ್ರ ಬಯಲು, ಕಾಯ ಅಂದ್ರ ಒಡಲು. ಈ ರೀತಿ ನಾವು ಹಿಂದ್ಕೊಮ್ಮೆ ನೋಡೇವಿ E=mc² ಹೆಂಗ್ ಮಾಡಿದ್ರು ಶರಣರು ಅಂತ ಹೇಳಿ. ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುದೇವರು ಶರೀರವನ್ನ ವ್ಯೋಮ ವಾಯು ರೀತಿಯಲ್ಲಿ ಅಥವಾ ಬೆಳಕಿನ ರೂಪದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಬೇಕನ್ನೋದನ್ನ ಹೇಳಿದ್ರು. ಆ ವಚನಗಳು ಸಿಕ್ಕಿಲ್ಲ ಅಥವಾ ಅವರು ಆ ರಹಸ್ಯವನ್ನ ಬಹಿರಂಗ ಪಡಿಸ್ಲಿಲ್ಲ. ಯಾಕಂದ್ರೆ ಚನ್ನಬಸವಣ್ಣನವರು ಕೆದಕಿ ಕೇಳಿದ್ರು ಅಲ್ಲಮ ಪ್ರಭುದೇವರಿಗೆ, ಎಲ್ಲೈತಿ ಅಂತ ಶಕ್ತಿ ಸಾಮರ್ಥ್ಯ ಅಂತೇಳಿ. ಯಾಕಂದ್ರೆ ನೀವು ಗುರುವಿನ ಕೊಂದು ಬಂದಿ ಅಂತೇಳಿ ಅವ್ರಿಗೆ ಆರೋಪ ಮಾಡಿದ್ರು. ಶಿವನ ಸಂಪಾದನೆ ಒಳಗ ಚನ್ನಬಸವಣ್ಣನವರು ಅಲ್ಲಮ ಪ್ರಭುದೇವರಿಗೆ, ವಯಸ್ಸಿನಲ್ಲಿ ಇವರು ಸಣ್ಣವರು, ಅವರು ದೊಡ್ಡವರು, ಆದ್ರೆ ಅಲ್ಲಮ ಪ್ರಭುದೇವರನ್ನ ಕೆದಕಿ ಕೇಳ್ತಾರ ಎಲ್ಲಿದೆ ಅಂತ ಸಾಮರ್ಥ್ಯ ಅಂತೇಳಿ. ಆದ್ರೆ ಅವರು ಆ ವಚನಗಳು ಸ್ಪಷ್ಟವಾಗಿ ಎಲ್ಲಿ ಹೇಳಿದ್ರೂ ತಿಳಿದಿಲ್ಲ. ಮತ್ತು ಅದು ಪರಂಪರಾಗತವಾಗಿ ಬಂದಂತ ರಹಸ್ಯ ಇರಬಹುದು ಅಂತೇಳಿ ಶ್ರೀಗಳು ಒಂದು ಪ್ರವಚನದಲ್ಲಿ ಹೇಳಿದ್ದಿದೆ. ಅಂದ್ರೆ ವ್ಯೋಮಕಾಯಧಾರಿಗಳು ಇಂಥ ಬೆಳಕಿನ ಸ್ವರೂಪದಲ್ಲಿ ಶರೀರವನ್ನ ಮಾಡ್ಲಿಕ್ಕೇನೋ ಒಂದು ವಿಧಾನ ಇದೆ, ಒಂದು ಕ್ರಿಯೆ ಇದೆ. ಅದು ಶಿವಯೋಗದಲ್ಲಿ ಸಾಧ್ಯ, ಶಿವಯೋಗದ ಮುಖಾಂತರ. ಇಂಥ ಸತ್ಪುರುಷರು ಈ ದಿವ್ಯ ದೇವಾಲಯದಲ್ಲಿ ಬಂದು ಹೋಗುವ ಸಲುವಾಗಿ ಇದನ್ನು ಅಳವಡಿಸಿಕೊಂಡದ್ದು ಇದೆ. ಇದು ದಿವ್ಯ ದೇವಾಲಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಶ್ರೀವಿದ್ಯಾ ಶಾಕ್ತಾಗಮಗಳಲ್ಲಿ ಗ್ರಂಥಗಳ ಆಧಾರಿತವಾಗಿ ವರ್ಗೀಕರಣ ಆದಂತ ಈ ಶ್ರೀವಿದ್ಯಾ ತ್ರಿಪುರ ಸುಂದರಿ ಅಥವಾ ಈ ಶ್ರೀಚಕ್ರಗಳ ಆಧಾರಿತವಾಗಿ ಶ್ರೀಗಳು ದಿವ್ಯ ದೇವಾಲಯನ್ನ ಸ್ಥಾಪನೆ ಮಾಡಿದ್ದಿದೆ. ಇನ್ನು ಮೂರನೇದು ವೈಷ್ಣವಾಗಮಗಳು. ಇವು 108 ಸಂಖ್ಯೆಯಲ್ಲಿ 108. ಇವುಗಳನ್ನ ಮೂಲತಃ 4 ಪ್ರಕಾರವಾಗಿ ವರ್ಗೀಕರಣ ಮಾಡ್ತಾರೆ. ಒಂದನೇದು ಪಂಚರಾತ್ರ ಅಂತ ಹೇಳಿ. ವಿಷ್ಣು 5 ರಾತ್ರಿ, ಪಂಚರಾತ್ರ 5 ರಾತ್ರಿಗಳಲ್ಲಿ ಈ ಆಗಮಗಳನ್ನ ಬೋಧನೆ ಮಾಡಿದ ಅಂತೇಳಿ ಹೇಳುದು. ಎರಡನೇದು ವೈಖಾನಸ, ಮೂರನೇದು ಪ್ರತಿಷ್ಠಾಸಾರ, ನಾಲ್ಕನೇದು ವಿಜ್ಞಾನ ಲಲಿತ. ಒಂದನೇದ್ರೊಳಗ ಗ್ರಂಥಗಳು ಅಹಿರ್ಬುದ್ಧ ಅಥವಾ ಈ ಲಕ್ಷ್ಮೀ ತಂತ್ರ, ನಾರದ ಪಂಚರಾತ್ರ ಅಂತ ಹೇಳಿ ಇವು ಬರ್ತಾವ ಒಂದನೇದ್ರಲ್ಲಿ, ಅದು ಪಂಚರಾತ್ರ. ಎರಡನೇದ್ರೊಳಗು ಇದು ವೈದಿಕ ವಿಧಾನಕ್ಕೆ ಸಂಬಂಧಪಟ್ಟಂತ, ಅದು ವೈಖಾನಸ. ಇದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ. ಮರೀಚಿ, ಭೃಗು ಇವರೆಲ್ಲ ಈ ಅತ್ರಿ, ಕಶ್ಯಪ ಈ ಋಷಿಗಳು ಇದನ್ನು ಕೊಟ್ರಂತ ಹೇಳಿ ಬಂತು. ಮೂರನೇದು ಪ್ರತಿಷ್ಠಾಸಾರ. ಇಲ್ಲಿ ಗುಡಿಗಳನ್ನು ಹೆಂಗ್ ಕಟ್ಟಬೇಕು ಮತ್ತು ಅಲ್ಲಿ ಮೂರ್ತಿಗಳನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಕುರಿತು ಇದು ಮೂರನೇದು ಪ್ರತಿಷ್ಠಾಸಾರ. ನಾಲ್ಕನೇದು ವಿಜ್ಞಾನ ಲಲಿತ. ದೇವಾಲಯಗಳಲ್ಲಿ ಯಾವ ರೀತಿ ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು ಈ ಕುರಿತು ಹೇಳುವಂತಹದ್ದು ವಿಜ್ಞಾನ ಲಲಿತ. ಇವು ವೈಷ್ಣವಾಗಮಗಳಿಗೆ ಸಂಬಂಧಪಟ್ಟಂತ ವರ್ಗೀಕರಣ. ಇನ್ನ ವೀರಶೈವ ದರ್ಶನಕ್ಕೆ ಸಂಬಂಧಪಟ್ಟಂತೆ ನಾವು ಬಂದಿವಿ ಅಂತಂದ್ರ, ವೀರಶೈವ ದರ್ಶನವನ್ನ ನಾವು ಈ ಆಗಮಗಳು 3 ಆಗಮಗಳದೊಂದಿಗೆ ತುಲನೆ ಮಾಡಿ ನೋಡ್ತಾ ಬರತ್ತೇವಿ. ಒಂದನೇದಂದ್ರೆ ವೀರಶೈವ ದರ್ಶನ, ಇದು ವೇದಗಳು ಮತ್ತು ಮಂದಿರಗಳನ್ನ, ಗುಡಿಗಳನ್ನ ವಿರೋಧ ಮಾಡುವಂತ ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದೆ. ಎರಡನೇದು ಆಗಮಗಳು ಪೂರ್ತಿಯಾಗಿ ಅವು ಪ್ರಕಾಶಕ್ಕೆ ಬಂದಿರಲಿಲ್ಲ, ಪೂರ್ತಿಯಾಗಿ ಅವು ಬೆಳವಣಿಗೆ ಬಂದಿರಲಿಲ್ಲ, ಅಥವಾ ಅರಳಿದ ಪುಷ್ಪಗಳು ಅಲ್ಲ ಅಂತ ಹೇಳಿ ಶ್ರೀಗಳು ಹೇಳಿದ್ರು. ಅಲ್ಲಿಂದ ಮುಂದೆ ತೆಗೆದುಕೊಂಡು ಬಂದಂತಹದ್ದು 12ನೇ ಶತಮಾನದಲ್ಲಿ ಈ ವೀರಶೈವ ಸಿದ್ಧಾಂತ ಅಥವಾ ವೀರಶೈವ ದರ್ಶನ. 6 ದರ್ಶನ ಆದ್ಮೇಲೆ 7ನೇದ್ದು. ಅಂದ್ರ ಆಗಮಗಳಿಗೂ ಮತ್ತು ವೀರಶೈವ ದರ್ಶನಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಕೆಲವೊಂದು ಕಡೆ ವಚನ ಸಾಹಿತ್ಯದಲ್ಲಿ ಆಗಮಗಳನ್ನು ಕುರಿತು ವಿರೋಧ ಮಾಡಿದಂಥದ್ದು ಇದೆ. ಯಾಕಂದ್ರೆ ಆಗಮಗಳು ಸಹಿತೇಕ ಪೂರ್ತಿಯಾಗಿ ಪರಿಪಕ್ವವಾಗಿ ಸಾಧನೆಯನ್ನು ಕುರಿತು ಹೇಳಿಲ್ಲ. ಅದರಲ್ಲಿಯೂ ವೈಜ್ಞಾನಿಕವಾಗಿ ಶಿವಯೋಗ ರಹಸ್ಯವನ್ನ ಆಗಮಗಳು ಹೇಳಿಲ್ಲ, ವಚನಗಳು ಹೇಳಿದ್ವು ಅಂತ ಹೇಳಿ ಶ್ರೀಗಳು ಇದನ್ನ ತುಲನೆ ಮಾಡ್ಕೊತ ಬಂದ್ರು. ಆಗಮಗಳು ಬಹುತೇಕ ದ್ರಾವಿಡ ಸಂಪ್ರದಾಯವನ್ನು ಹೇಳ್ತಾವ. ವೀರಶೈವ ದರ್ಶನ ಇದು ದ್ರಾವಿಡ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಆಗಮಗಳ ಮೂಲತಃ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿಲ್ಲ, ಹಿಂದಕ್ಕೊಮ್ಮೆ ಹೇಳೈತಿ. ಇದು ತಮಿಳು ಭಾಷೆ ಅಥವಾ ದ್ರಾವಿಡ ಭಾಷೆಯಲ್ಲಿ ಬರೆಯಲ್ಪಟ್ಟವು, ಆನಂತರ ಅವು ಸಂಸ್ಕೃತ ಭಾಷೆಗೆ ಅನುವಾದ ಮಾಡಲ್ಪಟ್ಟಿವೆ ಅಂತೇಳಿ ಹೇಳ್ತಾರೆ. ಅಂದ್ರೆ ದ್ರಾವಿಡ ಸಂಸ್ಕೃತಿಯನ್ನ, ಆ ಪದ್ಧತಿಯನ್ನ, ಪರಂಪರೆಯನ್ನ ತೋರಿಸುವಂಥವು ಆಗಮಗಳು. ವೈದಿಕ ಸಂಪ್ರದಾಯವನ್ನ ತೋರಿಸುವ ವೈದಿಕ ಸಂಪ್ರದಾಯಗಳನ್ನು ತೋರಿಸೋದ ಇವು ಯಾವಂದ್ರ ಆರ್ಯ ಸಂಪ್ರದಾಯಗಳನ್ನು ತೋರಿಸ್ತಾವು, ಅವೆಲ್ಲ ವೇದಗಳು. ಇವುಗಳ ನಡುವೆ ಒಂದು ಸಂಯೋಜನೆಯನ್ನ ಮಾಡಿದ್ರು. ಹಿಂದಕ್ಕೆ ಅನೇಕ ಜನರು ಇವುಗಳ ನಡುವೆ ಒಂದು ಸಂಯೋಜನೆಯನ್ನ ಮಾಡಿ, ಆ ಸಂಯೋಜನೆಯಿಂದ ಅಂದ್ರೆ ವೇದಗಳು ಆಗಮಗಳು, ನಿಗಮಗಳು ಆಗಮಗಳು ಸೇರಿ ಪರಸ್ಪರ ಒಂದಕ್ಕೊಂದು
ಆಕ್ಷನ್ ಅಂಡ್ ರಿಯಾಕ್ಷನ್, ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ಎಸಗಿದ ಮೇಲೆ ಒಂದು ಸಂಯೋಜಿತ ಧರ್ಮ ಅನ್ನೋದು ತಯಾರಾತು. ಅದನ್ನ ನಾವು ಹಿಂದೂ ಧರ್ಮ ಅಂತ ಕರಿತೇವೆ. ಹಿಂದೂ ಶಬ್ದ ಮತ್ತೆಲ್ಲೂ ಬಂದಿಲ್ಲ, ಪುರಾಣಗಳಲ್ಲಿ ಬಂದಿಲ್ಲ, ಆಗಮಗಳಲ್ಲಿ, ವಚನಗಳಲ್ಲಿ, ದಾಸ ಸಾಹಿತ್ಯದಲ್ಲಿ ಎಲ್ಲೂ ಬಂದಿಲ್ಲ. 16ನೇ ಶತಮಾನದ ನಂತರ ಬಹುತೇಕ ಇದು ಹಿಂದೂ ಧರ್ಮ ಅಂತ ಶಬ್ದ ಹಿಂದುತ್ವ ಬಂತು. ಬಟ್ ಅದರ ಪ್ರಾಚೀನತೆಯನ್ನು ನೋಡಿದ್ರ ಸಿಂಧೂ ನದಿಯಿಂದ ಬಂದಂಥದ್ದು. ಇದು ಹಿಂದೂ ಅಥವಾ ಹೈಂದವ ಹಿಂದುತ್ವ ಏನ್ ಕುರಿತು ಏನ್ ಬಂತು, ಈ ಧರ್ಮ ಅನ್ನುವಂಥದ್ದು ಎಲ್ಲಿಂದ ಬಂತಂದ್ರ ವೇದಗಳು ಮತ್ತು ಆಗಮಗಳ ಒಂದು ಸಂಯೋಜನೆಯಿಂದ ಹಿಂದೂ ಧರ್ಮ ಸ್ಥಾಪಿತವಾಯ್ತಂತ ಶ್ರೀಗಳು ಒಂದು ಪುಸ್ತಕದಲ್ಲಿ, ಹಿಂದೂ ಅನ್ನುವಂಥ ಒಂದು ಲೇಖನದಲ್ಲಿ ಪ್ರಸ್ತಾಪ ಆಗಿದೆ. ಆಗಮಗಳಲ್ಲಿ ಅಂಗಳದ ಲಿಂಗ ಅಂದ್ರೆ ಸ್ಥಾವರ ಲಿಂಗಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟರು. ಹಿಂದಕ್ಕೊಂದು ನಾನು ಉಪನ್ಯಾಸಕ್ಕೆ ಹೋಗಿದ್ದೆ ಹೋದ ಸಂಡೇ. ಅಲ್ಲಿ ತಪೋವನದ ಒಬ್ರು ಬರುವಂತ ಭಕ್ತರು ನಾನು ಕೇಳಿದ್ರು, ಒಬ್ರು ತಾಯಂದ್ರು, ಶ್ರೀಗಳಿದ್ದಾಗ ಇಲ್ಲಿ ಸ್ಥಾವರದ ವ್ಯವಸ್ಥೆ ಇರಲಿಲ್ಲ, ನೀವು ಅದನ್ನ ಒಂದು ಸ್ಥಾವರ ಲಿಂಗವನ್ನ ಅದಕ್ಕೊಂದು ನಾಗಪ್ಪನ್ ಮಾಡಿ ಅದಕ್ಕೆ ಹೂ ಏರಿಸ್ತೀರಿ, ಪತ್ರಿ ಏರಿಸ್ತೀರಿ, ಶ್ರೀಗಳು ಹೇಳಿದ್ದನ್ನು ಬಿಟ್ಟು ನೀವು ಯಾಕೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ನನಗೆ ಬಂತು ಅಲ್ಲಿ. ಅದಕ್ಕೆ ಅವ್ರಿಗೆ ಹೇಳಿದೆ, ಶ್ರೀಗಳಿದ್ದಾಗ ಅದು ಇದ್ದಿದ್ದಿಲ್ಲ ನಿಜ, ಶ್ರೀಗಳ ಶರೀರ ಬಿಟ್ಟ ಮೇಲೆ ಅದು ಬಂದದ್ದು ನಿಜ ಇತ್ತದು. ಆದ್ರೆ ನಾವು ಇತ್ತೀಚೆಗೆ ಶ್ರೀಗಳ ಪ್ರಕಾರ ಅವ್ರು ಏನು ಇಚ್ಛಾ ಮಾಡಿದ್ರು ಆ ಮೂಲ ಸ್ವರೂಪಕ್ಕೆ ತಪೋನ ಬರ್ಲಿ ಅಂತ ಹೇಳಿ ಈ ಟ್ರಸ್ಟ್ನವ್ರು ಏನು ಕಾರ್ಯಕ್ರಮ ಹಾಕೊಳಕತ್ತಾರ. 100ಕ್ಕೆ 100 ಆಗ್ಲಿಕ್ಕಿಲ್ಲ, ಕ್ರಮೇಣ ಒಂದೊಂದ ಶ್ರೀಗಳ ಯಾವ ರೀತಿಯನ್ನ ಧ್ಯೇಯ ಇಟ್ಕೊಂಡಿದ್ರು, ಅವ್ರೇನು ಇಚ್ಛಾ ಮಾಡಿದ್ರು ಅದರ ಮೂಲ ಸ್ವರೂಪಕ್ಕೆ ಅದನ್ನ ಮತ್ತೊಮ್ಮೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನದೊಳಗ ಈಗ ಆ ಸ್ಥಾವರ ಲಿಂಗವನ್ನ ನಾವು ತೆಗೆದಿಟ್ಟೇವೆ ಅಂತೇಳಿ ನಾನು ತಮ್ಮ ಪರವಾಗಿ ಅವರಿಗೆ ಉತ್ತರ ಕೊಟ್ಟೇನಿ. ಇದರೊಂದಿಗೆ ಇವತ್ತಿನ ವಿಷಯಗಳಿಗೆ ನಾನು ಮಂಗಳ ಮಾಡ್ತೇನೆ. ತಮ್ಮೆಲ್ಲರಿಗೂ ಶರಣ.